ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಲೋ ಫ್ರೆಂಡ್ಸ್. ಇವತ್ತು ನಾನು 5 o'clock ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಗೌತಮ್ಗೆ ಫಸ್ಟ್ ಡೇ ಸ್ಕೂಲು. ಸೊ 10th ಅಲ್ವಾ, ಫಸ್ಟ್ ಡೇ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಓಡಿಸಿ ಗುಡಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅವನನ್ನು ಸ್ಕೂಲಿಗೆ ಫಸ್ಟ್ ಡೇ ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಬೇಗನೆ ಎದ್ದಿದ್ದೆ. ಸೊ ಹಿಂದಿನ ದಿನ ನಾನ್ ವೆಜ್ ಮಾಡಿದ್ರಿಂದ ಮನಸ್ಸೊಪ್ಪಿಲ್ಲ ಹಾಗೆಯೇ ಪೂಜೆ ಮಾಡಿ ಕಳಿಸೋದಕ್ಕೆ. ಹಾಗಾಗಿ ಬೆಳಿಗ್ಗೆನೇ ಎದ್ದೆಲ್ಲ ಕೆಲಸ ಮುಗಿಸಿ ನಾನು ಸಹ ಫ್ರೆಶಪ್ ಆಗಿ ಮೇಲ್ಗಡೆ ಹೂ ಕಿತ್ಕೊಂಬರೋಣ ಅಂತ ಹೋಗೋ ಟೈಮಲ್ಲಿ ಟೆರೆಸ್ ಸ್ವಲ್ಪ ಎಲೆ ಎಲ್ಲ ಉದುರಿತ್ತಲ್ವ, ಗುಡಿಸಿ ತೆಗ್ದಾಕ್ದೆ. ಸ್ನಾನನೂ ಕೂಡ ಆಯಿತು, ಎಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಪೂಜೆಗೆ ಹೂವು ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಇನ್ನೂ ಹರಳಿಲ್ಲ. ಸೊ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಆಮೇಲೆ ಅದ್ರ ಪಾಡೋದು ಸರಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ಕೆಳಗಡೆ ಟೆರೆಸ್ ಒಂದು ಕ್ಲೀನ್ ಮಾಡಿದೆ, ಬಟ್ ಮೇಲ್ಗಡೆ ಟೆರೆಸ್ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ಇವಾಗ. ಆಮೇಲೆ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಹೂವೆಲ್ಲ ಕಿತ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ. ಸೊ ಮೊದಲಿಗೆ ಇವಾಗ ಹೂವನ್ನೆಲ್ಲ ಕಿತ್ಕೊಂಡು ಹೋಗಿ ಪೂಜೆಗೆ ರೆಡಿ ಮಾಡ್ಕೊಡ್ತೀನಿ. ಏನಕ್ಕೆ ಇಷ್ಟು ಬೇಗ ಇದೆಲ್ಲ ರೆಡಿ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಸೊ ಏನಂತ ಹೇಳಿದ್ರೆ ಇವತ್ತು ಗೌತಮ್ದು ಫಸ್ಟ್ ಡೇ ಸ್ಕೂಲ್ ಇದೆ. ಸೊ ಬೆಳಬೆಳಿಗ್ಗೆ ಮಕ್ಳುಗಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ಅಲ್ದು ಈ ವರ್ಷ 10th ಅಂತ ನಾನೇನು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ತಿಲ್ಲ. ಎವ್ರಿ ಇಯರ್ ಅಷ್ಟೇ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಪೂಜೆ ಎಲ್ಲ ಮಾಡಿ ಅವ್ರ ಪಪ್ಪದು ಆಶೀರ್ವಾದ ಎಲ್ಲ ತೊಗೊಂಡು ಈ ಥರ ಕಳಿಸ್ತೀನಿ. ಸೊ ಅದೇ ಥರ ರೂಟೀನ್. ಬಟ್ ಇವತ್ತು ಸ್ವಲ್ಪ ಈ ಇಯರು ಸ್ವಲ್ಪ ಸ್ಪೆಷಲಾಗೇ ಮಾಡಬೇಕು. ಯಾಕೆ ಅಂದರೆ ಆಬ್ವಿಯಸ್ಲಿ 10th ಅಲ್ವಾ. ಸೊ ಸ್ವಲ್ಪ ದೇವರ ಆಶೀರ್ವಾದ ನಿಮ್ಗಳದ್ದು ಎಲ್ಲದೂ ಇರಬೇಕು. ಸೊ ಹಾಗಾಗಿ ಅವನೊಂದೊಳ್ಳೆ ಸ್ಕೋರ್ ಮಾಡಿದ್ರೆ ನಮಗೊಂಥರ ಖುಷಿಯಾಗತ್ತೆ. ಸೊ ಓಕೆ ಬನ್ನಿ. ಮೋಟುದು June 4th ಇರೋದು, ಗೌತಮ್ದು ಇವತ್ತಿಂದನೇ ಶುರು ಆಗ್ತಿದೆ. ಸೊ ಹಾಗಾಗಿ ಈ ವಿಡಿಯೋ. ಸೊ ಬನ್ನಿ ಹಾಗಾದರೆ ಸ್ವೀಟ್ ಏನಾದರೂ ಮಾಡಿ ಜೊತೆಗೆ ಅವನಿಗೆ ಟಿಫನ್ ಎಲ್ಲ ಮುಗಿಸಿ ಕಳಿಸೋಣ. ಯಾಕಂದರೆ ಅವನಿಗೆ 12:30 ತನಕ ಅಷ್ಟೇ ಸ್ಕೂಲ್ ಇರುತ್ತೆ. 2 days ಏನೋ. ದೆನ್ ನೆಕ್ಸ್ಟ್ 2 days ಆಫ್ಟರ್ ಎವ್ರಿ ಡೇ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಸೊ ಹಾಗಾಗಿ ಓಕೆ ಇವಾಗ ತುಂಬ ಲ್ಯಾಗ್ ಮಾಡಲ್ಲ. ಬನ್ನಿ ಬೇಗ ಹೂ ಎಲ್ಲ ಕಿತ್ಕೊಂಡು ಹೊರಡೋಣ. ಹೂ ಎಲ್ಲ ಬಿಟ್ಟಿದ್ದನ್ನ ಕಿತ್ಕೊಂಡು ಮತ್ತೆ ನಾನು ಕೆಳಗಡೆ ಬಂದು ಅದಾದ ನಂತರ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡೆ. ಸೊ ಮನೆ ಬಾಗಿಲು ಅಂದರೆ ಮುಂದೆಗಡೆ ಮತ್ತು ತುಳಸಿ ಕಟ್ಟೆ ಹತ್ರನೂ ಸಹ ಅದೇ ಥರನೇ ನಾನು ಎರಡೂ ಒಂದೇ ಥರ ಹಾಕ್ತೀನಿ ಎವ್ರಿ ಟೈಮ್ ಅಷ್ಟೇ. ಸೊ ಅದನ್ನು ಹಾಕ್ಕೊಂಡು ಅದಾದ ನಂತರ ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ಮಾಡಿ ಕಾಫಿ ಎಲ್ಲ ಮಾಡಿದೆ, ಮತ್ತು ಹಾಲೆಲ್ಲ ಮಾಡಿಕೊಟ್ಟು ಅವ್ರಿಗೂ ಸಹ ಮಾಡಿ ಸೈಡ್ಗೆ ತೆಗೆದಿಟ್ಟೆ. ಸೊ ಮಕ್ಕಳನ್ನು ಸಹ ಹಾಲು ಕಾಯಿಸಿಟ್ರೆ ಅವರು ಬಿಸಿದು ಕುಡಿಯಲ್ಲ, ಸರಿ ಹಾರದ ಮೇಲೆ ಕುಡಿತಾರೆ. ಕಾಯಿಸ್ಬಿಟ್ಟು ಸೈಡ್ಗೆ ಇಟ್ಬಿಟ್ರೆ ಸೊ ಇವತ್ತು ಟಿಫನ್ಗೆ ಬಂದು ನಾನು ಬೆಳ್ಳುಳ್ಳಿ ಮೆಣಸಿನ ರೈಸ್ ಮಾಡ್ತಿದ್ದೀನಿ. ಇದಂತೂ ಚಳಿ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಸೊ ತುಂಬಾ ಈಸಿನೂ ಕೂಡ. ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಅದಕ್ಕೆ ಗೋಡಂಬಿ ಸ್ವಲ್ಪ ಹಾಕಿಬಿಟ್ಟು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕು. ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿ ಆದ ನಂತರ ರೆಡಿ ಮಾಡಿರೋ ಅನ್ನನ ಹಾಕಿಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿದ್ರೆ ರೆಡಿ ಆಗಿಬಿಡುತ್ತೆ ಟಿಫನ್ನು. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು. ಹಾಗೆಯೇ ಅವನು ನಮಸ್ಕಾರ ಮಾಡಿಕೊಂಡು ಮತ್ತು ಅವ್ರ ಪಪ್ಪ ಕಾಲೆಲ್ಲ ನಮಸ್ಕಾರ ಮಾಡಿಕೊಂಡು ಅವನು ಟಿಫನ್ನ ತಿಂದ್ಕೊಂಡು ಹೆಂಗಿದೆ ರೀ ಗೌತಮ್ ಅನ್ನ ಚೆನ್ನಾಗಿದೆ, ಟಿಫನ್ ಚೆನ್ನಾಗಿದೆಯಾ ನೋಡು. ಚೆನ್ನಾಗಿದೆಯಾ? ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಈ ಥರ, ನಾನೇ ಮಾಡಿರೋದು. ಸೊ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ. ಅದು ರೆಸಿಪಿನ ನೋಡಿಕೊಂಡು ನನ್ನ ರೆಸಿಪಿನ ಬೇರೆಯವರು ಮಾಡ್ತಾರೆ. ಓಕೆನಾ? ಹೌದೌದು, ನಿಮ್ಮಮ್ಮ ಮಾಡಿರ್ತಾರೆ. ಬಾಯ್, ಆಲ್ ದ ಬೆಸ್ಟ್. 10th ಫಸ್ಟ್ ಟೈಮ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀಯಾ? ಆಲ್ ದ ಬೆಸ್ಟ್. ಬಾಯ್. ಸೊ ಫ್ರೆಂಡ್ಸ್, ಇವಾಗ ನಾನು ಟಿಫನ್ನ ತಿಂತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತಲ್ವ. ಸೊ ಟಿಫನ್ ತಿಂದ್ಬಿಟ್ಟು ಇನ್ನು ಮತ್ತೆ ಅಡುಗೆ ಕೆಲಸ ಮಾಡ್ಕೋಬೇಕು. ಗೌತನ ಬಿಟ್ಟು ಬಂದರು.
ಸೊ ಅವರಿಬ್ಬರು ಕಿತ್ಲಾಡ್ತಾವ್ರೆ ಲೋಕಿನೂ ಗೋಕುಲು. ಸೊ ಓಕೆ ಫೈನ್, ಇವಾಗ ಟಿಫನ್ನ ತಿನ್ಬೇಡ ಬನ್ನಿ. ಸೊ ಹೇಗೆ ಬಂದಿದೆ ಟೇಸ್ಟ್ ನೋಡೋಣ. ಚೆನ್ನಾದ. ಅದು ಮಳೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮಾಡ್ಕೊಂಡು ತಿಂದಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ದೆನ್ ನೆಕ್ಸ್ಟ್ ಪಾಯಸ. ಇದಂತೂ ನಮ್ಮ ಫೇವ್ರೇಟು. ಹೆಸರುಬೇಳೆ ಪಾಯಸ ಅಲ್ಲ, ಸೊ ಹಾಗಾಗಿ ಓಕೆ. ಟಿಫನ್ ಆದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಸೊ ಗೈಸ್, ಟಿಫನ್ ಎಲ್ಲ ತಿಂದಾಯಿತು. ಇವಾಗ ಟೈಮ್ ಬಂದು 11:15 ಆಗಿದೆ. ಸೊ ಗೌತಮ್ನ ನಾನು 12:30 ಕರ್ಕೋಬೇಕು. ಸೊ ಅಷ್ಟರಲ್ಲಿ ನಾನು ಇದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ, ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಊರಿನ ತಂದಿದ್ದು ಇನ್ನೇನು ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮತ್ತು ಇಲ್ಲಿ ಟೊಮೆಟೊ ಖಾಲಿ ಆಗಿತ್ತು. ಸೊ ಟೊಮೆಟೊ ತೊಗೊಂಡೆ. ಆ್ಯಂಡ್ ಆಲೂಗೆಡ್ಡೆನೂ ಅಷ್ಟೇ, ಆಲೂಗೆಡ್ಡೆ ಖಾಲಿ ಆಗಿತ್ತು, ಅದನ್ನು ತೊಗೊಂಡೆ. ಸೊ ತೊಗೊಂಡು ಇವಾಗ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಮತ್ತು ಸಾಂಬಾರನ್ನೆಲ್ಲ ರೆಡಿ ಮಾಡಿಬಿಟ್ಟು, ಹಾಗೆ ಟಿಫನ್ದು ಪ್ಲೇಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಟಿಫನ್ ಪ್ಲೇಟ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಗೌತಮ್ನ ಕರ್ಕೊಂಡು ಆನ್ ದ ವೇ ಅವ್ರಿಗೆ ಸಾಕ್ಸ್ ಅದೆಲ್ಲ ತೊಗೋಬೇಕು. ಹಾಗೆ ಸ್ಕೂಲ್ದು ಯೂನಿಫಾರ್ಮ್ ಸ್ವಲ್ಪ ನೋಡಬೇಕು, ಅದನ್ನೆಲ್ಲನೂ ಈ ಒಂದು ಲಾಗಲ್ಲಿ ನೋಡೋಣ. ಸೊ ಬನ್ನಿ, ಹಾಗಾದರೆ ಇವಾಗ ಅಡುಗೆ ಶುರು ಮಾಡ್ಕೊಂಬರೋಣ. ಗೈಸ್, ಸಾಂಬಾರಿಗೆ ಆಗಲಿ ಅಂತ ಹೇಳ್ಬಿಟ್ಟು ಬೇಳೆ ತರಕಾರಿ ಎಲ್ಲ ಹಾಕಿ ವಿಸಿಲ್ಗೆ ಇಟ್ಟಿದ್ದೀನಿ. ಸೊ ಅದಾದ ನಂತರ ಇವಾಗ ಈರುಳ್ಳಿ ಇದೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಫಿಲ್ ಮಾಡಿದ್ದೀನಿ. ನೋಡಿ, ಈ ರೀತಿ ಬುಟ್ಟಿಯಲ್ಲಿ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಸೊ ಆಲೂಗೆಡ್ಡೆ ಮತ್ತು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಈ ಥರ ಬುಟ್ಟಿಗೆ ಇಟ್ಕೊಳ್ತೀನಿ. ಸೊ ಇದನ್ನು ನನ್ನ ಒಂದು ಈ ಥರ ಆನಿಯನ್ ಏನು ಹೇಳ್ತಾರೆ ರ್ಯಾಕ್ ಮಾಡಿಸ್ಕೊಂಡಿದ್ದೀವಿ. ಸೊ ನೋಡಿ, 3 ಸ್ಟೆಪ್ಸ್ ಬರುತ್ತೆ ಅದರಲ್ಲಿ. ಈ ಒಂದು 3 ಸ್ಟೆಪ್ಪಲ್ಲಿ ಫಸ್ಟು ರಾ ಅಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಪೊಟ್ಯಾಟೊ ಇದನ್ನೆಲ್ಲ ಇಟ್ಕೊಳ್ತೀನಿ. ಸೊ ಇವಾಗ ಆರ್ಗನೈಸ್ ಮಾಡ್ತೀನಿ, ಬನ್ನಿ ನೋಡೋಣ. ಗೈಸ್, ಇಲ್ಲಿ ಆನಿಯನ್ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಆರ್ಗನೈಸ್ ಮಾಡಿಟ್ಟಿರೋದು ಇಲ್ಲಿದೆ. ಸೊ ಇವಾಗ ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ. ಸ್ವಲ್ಪ ಒಳಗಡೆ ಏನೋ ಅಂದರೆ ಇವಾಗ ಇದಾಗಿರುತ್ತಲ್ಲ, ಟೊಮೆಟೊ ಅದೆಲ್ಲ ಇಟ್ಟಿರ್ತೀವಲ್ಲ, ಸ್ವಲ್ಪ ಕರೆ ಅನ್ನೋ ಥರ ಅನಿಸ್ತಿದೆ. ಸೊ ಅದಕ್ಕೆ ಅದನ್ನು ಗುಡಿಸಿ ತಕ್ಕೊಂಡು ಅದಾದ ನಂತರ ಎವ್ರಿ ಟೈಮ್ ನಾನು ಫಿಲ್ ಮಾಡಬೇಕಾದ್ರೆ ಇದನ್ನು ಈ ಥರ ಕ್ಲೀನ್ ಮಾಡಿನೇ ಇಟ್ಬಿಡ್ತೀನಿ. ಸೊ ಆವಾಗ ನಮಗೆ ತುಂಬ ಆನಿಯನ್ ಬ್ಯಾಸ್ಕೆಟ್ನ ಇಡ್ತಿದ್ದೀನಿ. ಸೊ ಮೇನ್ ಮೋಸ್ಟ್ ಯೂಸ್ ಮಾಡೋದು ಅಂತಂದರೆ ಅದಾದ ನಂತರ ಪೊಟ್ಯಾಟೊ, ಆಲೂಗೆಡ್ಡೆ ಆ್ಯಂಡ್ ಬೆಳ್ಳುಳ್ಳಿ ಈ ಒಂದು 2 ರ್ಯಾಕ್ನ ಅಲ್ಲಿಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ಟೊಮ್ಯಾಟೊ. ಸೊ ಟೊಮ್ಯಾಟೊನ ಇಲ್ಲಿ ಫಿಲ್ ಮಾಡಿ ಇಟ್ಕೊಳ್ತಿದ್ದೀನಿ. ಸೊ ಎವ್ರಿ ಟೈಮ್ ನಾವು ಈ ಥರ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಗಾಳಿ ಆಡಲಿಕ್ಕೆ ಅಂತ ಹೇಳಿ ಈ ಥರ ರಂಧ್ರಗಳನ್ನ ಹಾಕ್ಸಿದ್ದೀವಿ, ಸೊ ವೆಂಟಿಲೇಷನ್ಗೆ ಅಂತ ಹೇಳಿ. ಸೊ ಈ ಥರ ನೀಟಾಗಿ ನಾವು ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಸೊ ತೊಂದರೆ ಇರಲ್ಲ. ಇವಾಗ ಗೌತಮ್ನ ಸ್ಕೂಲಿಂದ ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಿದ್ದೀನಿ. ಎಲ್ಲ ಕೆಲಸ ಆಗಿದೆ. ಸೊ ಅವನ್ನ ಪಿಕ್ ಮಾಡಿಕೊಂಡು ಬರ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಅದೆಲ್ಲ ಮರ್ಚು. ಬ್ಲಾಗರ್ ಮಕ್ಕಳನ್ನ ಕರ್ಕೊಂಡು ಇವಾಗಷ್ಟೇ ಮನೆಗೆ ಬಂದೆ. ಸೊ ಸಾಂಬಾರೆಲ್ಲ ಆಗಿದೆ, ಅಡುಗೆನೂ ಸಹ ಆಗಿದೆ. ಮತ್ತು ಇನ್ನೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ?
ನಿಜವಾಗ್ಲೂ ನನಗೂ ಒಂಥರ ಖುಷಿ ಅನಿಸ್ತಿದೆ. ಆಲ್ರೆಡಿ ಅದನ್ನು ನಾನು ಒಂದು 15 ಡೇಸ್ ಆಯಿತಾ, 15 ಡೇಸ್ ಆಗಿದೆ ಅದನ್ನು ಹಾಕಿ. ಎಷ್ಟು ಬೇಗ ಗ್ರೋ ಆಗಿದ್ದಾರೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಇನ್ಸ್ಟಾದಲ್ಲೆಲ್ಲ ಇದಂತೂ ಫುಲ್ಲು ವೈರಲ್ ಆಗಿರೋವಂಥ ವಿಡಿಯೋ, ಸ್ವೀಟ್ ಪೊಟೊಟೋಲಿ ಯಾವ ರೀತಿ ಇದನ್ನು ಪ್ಲ್ಯಾಂಟ್ನ ಬೆಳಿಬೋದು ಅಂತ. ಸೊ ನನಗಂತೂ ಇದು ತುಂಬ ಖುಷಿ ಆಗ್ತಿದೆ. ನನಗೆ 3 ಮೊಳಕೆ ಚೆನ್ನಾಗಿ ಬಂದಿದೆ, ಅದಕ್ಕೆ ಈ ಥರ ಗ್ಲಾಸಿನ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಇನ್ನೂ 3 ಹಾಗೇ ಇಟ್ಟಿದ್ದೀನಿ, ಅದು ಮೊಳಕೆ ಬಂದಮೇಲೆ ಅದನ್ನು ಶೇರ್ ಮಾಡ್ತೀನಿ. ಬಟ್ ಇದು ಹೋಗ್ತಾ ನಿಮಗೆ ಗ್ರೋ ಹೇಗಾಗತ್ತೆ ಏನೋ ಅನ್ನೋದನ್ನು ತೋರಿಸ್ತೀನಿ, ಓಕೆನಾ. ಸೊ ನನಗದು ತುಂಬಾ ಇಷ್ಟ ಆಗ್ತಿದೆ, ತುಂಬಾ ಈಸಿ ಮೇಂಟೆನೆನ್ಸ್. ಏನಂದರೆ ಜಸ್ಟ್ ಈ ಥರ ವಾಟರ್ ಒಳಗಡೆ ಸ್ವೀಟ್ ಪೊಟೊಟೊ ಹಾಕಿದ್ರೆ ಈ ಥರ ಮೊಳಕೆ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಾವೇನು ಇದಕ್ಕೆ ಗೊಬ್ಬರ ಹಾಕ್ಬೇಕಂತಿಲ್ಲ, ಏನೂ ಇಲ್ಲ. ಎಷ್ಟು ಕ್ಯೂಟಾಗಿ ಬೆಳೀತಿದೆ. ಅದರಲ್ಲೂ ಇದ್ರ ಲೀಫ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಆರ್ಟಿಫಿಷಿಯಲ್ ಲೀಫ್ ಬರುತ್ತಲ್ಲ ಅದೇ ಥರ ಇರುತ್ತೆ. ಬಟ್ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಸೊ ಅಷ್ಟು ಚೆನ್ನಾಗಿ ಬರ್ತಿದೆ. ಸೊ ಮುಂದಿನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇನಂತ ನೋಡ್ತಿದ್ದೀರಾ, ಆ್ಯಕ್ಚುಲಿ ಅದು ಸ್ವೀಟ್ ಪೊಟೊಟೊ ಫುಲ್ಲು ಒಳಗಡೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಟೂತ್ ಪಿಕ್ಕಿಂದ ಆ ಕಡೆ ಈ ಕಡೆ ಎರಡೂ ಕಡೆನೂ ಚುಚ್ಚಿಬಿಟ್ಟು ಜಸ್ಟ್ ಅದು ಕೆಳಗಡೆ ಹೋಗದೇ ಇರೋ ರೀತಿ ಲಾಕ್ ಮಾಡಿ ಈ ಥರ ಕೂರಿಸಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಲೀಫ್ ಎಲ್ಲ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ನೋಡೋಣ, ಹೋಗ್ತಾ ಮುಂದೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇದು ಒಂದು ಆ್ಯಂಡ್ ಇದು ಏನಿಲ್ಲ ಗೈಸ್, ಇದು ಏನು ಗೊತ್ತಾ, ಇದನ್ನು ವೀಕ್ಲಿ ಒನ್ಸ್ ನಾವು ವಾಟರ್ನ ಚೇಂಜ್ ಮಾಡಿದ್ರೆ ಆಯಿತು. ಎಷ್ಟು ಲೋ ಮೇಂಟೆನೆನ್ಸ್ ಅಂದರೆ ಆರಾಮಾಗಿ ನಾವು ಇದನ್ನು ಸಾಕ್ಬೋದು. ಸೊ ನೀವು ಟ್ರೈ ಮಾಡಿ, ಓಕೆನಾ. ಓಕೆ ಬನ್ನಿ, ಇವಾಗ ಹುಡುಗರಿಗೆಲ್ಲ ಊಟ ಹಾಕ್ಕೊಳ್ಳೋಣ. ಊಟ ಹಾಕ್ಕೊಟ್ಟು ತಿಂದುಬಿಟ್ಟು ಬೇರೆ ಏನು ಕೆಲಸ ಅಂತ ಮುಂದೆ ನೋಡೋಣ, ಓಕೆನಾ. ಗೋಕುಲ್ಗೆ ಒಂದು ಪ್ಯಾಂಟ್ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ. ಸೊ ಬಂದಿದೆ, ನೋಡೋಣ ಕ್ವಾಲಿಟಿ ಎಲ್ಲ ಯಾವ ರೀತಿ ಇರುತ್ತೆ ಏನೋ ಅನ್ನೋದನ್ನು. ಸೊ ಅವ್ರು ತೊಗೊಂಬರ್ತಿದ್ದಾರೆ, ಇವಾಗ ರಿಸೀವ್ ಮಾಡ್ಕೊಳ್ತೀನಿ. ಏನೋ ಖುಷಿಯಿಂದ ಕುಡ್ದಾಡಬೇಡ, ಅರ್ಥ ಆಯ್ತಾ. ಕ್ವಾಲಿಟಿ ಚೆನ್ನಾಗಿದ್ರೆ ಅಷ್ಟೇ ಇಟ್ಕೊಳ್ತೀನಿ, ಇಲ್ಲ ರಿಟರ್ನ್ ಮಾಡ್ತೀನಿ. ಬಂದಿದೆ ಪಾರ್ಸಲ್ಲು, ನೋಡೋಣ ಯಾವ ರೀತಿ ಇದೆ ಏನೋ ಅಂತ. ಅನ್ಬಾಕ್ಸ್ ಮಾಡಿ ಬಾರೋ ಮನ್ಮತ, ಬಾ ಅನ್ಬಾಕ್ಸ್ ಮಾಡು. ಮಾಡು. ಯಾವ ರೀತಿ ಇದೆ ಅಂತ ರಿವ್ಯೂಸ್ ನಾನು ಕೊಡ್ತೀನಿ ಗಾಯ್ಸ್. ಚೆನ್ನಾಗಿದ್ರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಅವ್ನು ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದಾನೆ ಇದು. ನೋಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ನಿಮಗೆ ತೆಗಿಯೋದಕ್ಕೆ ಬಂದಿಲ್ಲ ಅಂದರೆ ಕೊಡು, ನಾನು ಓಪನ್ ಮಾಡಿಕೊಡ್ತೀನಿ. ಡೈಲಿ ಯೂಸ್ಗೆ ಅಂತ ಹೇಳಿ ಅವರ ಅಣ್ಣನ ಹತ್ರ ಇದೆ, ಅವನು ಅಮೆಝಾನಿಂದ ಬುಕ್ ಮಾಡ್ಕೊಂಡಿದ್ದೆ. ಇವನು ಮೀಶೋದಲ್ಲಿ ಹುಡುಕ್ಬಿಟ್ಟು ಅಮ್ಮ ಇದು ನಂಗೆ ಬೇಕು, ಇದು ಬೇಕು ಹಟ್ಟ ಮಾಡ್ಕೊಂಡು ಕೂತ್ಕೊಂಡ. ಸರಿ ಆಯಿತು ಅಂತ ಹೇಳಿ ಬುಕ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಗೌತಮ್ ನೋಡ್ಬಾ ನೀನು. ಗೌತಮ್ ಕ್ವಾಲಿಟಿ ಹೇಗಿದೆ ಏನು ಅಂತ ನೋಡ್ಬಾ. ಪ್ಯಾಕ್ ಆಫ್ 2 ತುಂಬಾ ಕಡಿಮೆ ಪ್ರೈಸಿಗೆ ಪ್ಯಾಕ್ ಆಫ್ 2 ಬಂದಿದೆ. ಬಟ್ ತುಂಬ ಲೆಂತ್ ಆಗೋಯ್ತು ಅಲ್ಲ. ಸೊ ಗೈಸ್ ಚೆನ್ನಾಗಿದೆಯಾ? ಓಕೆ ಹೌದಾ? ಹೇ ಕಂಗ್ರಾಟ್ಸ್ ಮ್ಯಾನ್. ಇಟ್ಕೋ ನೀನು ಫಸ್ಟ್ ನೋಡು ಹೆಂಗಿದೆಯೋ. ಚೆನ್ನಾಗಿದೆಯಾ? ಹಾಂ ಓಕೆ ಗೋ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಸೇ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.